ಸ್ನೇಹಿತರೆ ನಮಸ್ಕಾರ. MR Alerts ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಅಂತಂದರೆ, ಈಗ ಹೊಸದಾಗಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಫಾರೆಸ್ಟ್ ವಾಚರ್ ಅಂತ ಹೇಳಿ ಹೊಸ ಹುದ್ದೆಗಳನ್ನು, ಅಂದರೆ ಟೋಟಲಾಗಿ 775 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಕೂಡ ಹಾಕಿದ್ದೀರಾ. ಈಗ ನೋಡಿ, ಇನ್ನೂ ಯಾರ್ಯಾರು ಹಾಕಿಲ್ಲ ಅಂಥವರು ನೋಡಿ. ಸೊ ಇಲ್ಲಿ ಏನಂತಂದರೆ, ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 31 ಆಗಸ್ಟ್ 2026 ಇದೆ. ಇದರ ಒಳಗಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೋಡಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕಂತಂದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ, ಅಂದರೆ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗಿದೆ ಮತ್ತು ಕೊನೆಯ ದಿನಾಂಕ ಯಾವುದು, ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಹೊಳ್ಳೆ ಏನಪ್ಪ ಅಂತಂದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟು, ಈ ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರಿಗೆ ಬೇಕೋ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಏನಂತಂದರೆ, ಈಗ ಕಾಲ್ಫರ್ ಮಾಡಿರ್ತಕ್ಕಂಥ ಫಾರೆಸ್ಟ್ ವಾಚರ್ ಟೋಟಲಾಗಿ 775 ಹುದ್ದೆಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಾ ಹೋಗ್ತೀನಿ. ಅದು ಕೂಡ ಕ್ಯಾಟಗರಿ ವೈಸ್ ಇದೆ. ಸೊ ಎಷ್ಟು ಪರ್ಸೆಂಟೇಜ್ ಆದವರು ಈ ಹುದ್ದೆಗೆ ಆಯ್ಕೆ ಆಗ್ಬೋದು ಅಂತ ಹೇಳಿ, ನಾನು ಖಂಡಿತ ಆಗ್ತೀರಾ ಅಂತ ಹೇಳೋದಿಲ್ಲ, ಎಷ್ಟು ಆದವರು ಆಗ್ಬೋದು, ಅಂದರೆ ಫಿಸಿಕಲ್ಗೆ ಆಯ್ಕೆ ಆಗುವ ಚಾನ್ಸಸ್ ಎಷ್ಟಿದೆ ಅಂತ ಇಲ್ಲಿ ಗೊತ್ತಾಗತ್ತೆ. ಸೊ ಕರೆಕ್ಟಾಗಿ ನೋಡ್ಕೋತಾ ಹೋಗಿ. ಈ ನೋಡಿ, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ಏನಪ್ಪ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಇನ್ನೊಂದು ಏನಂತಂದರೆ, ಇದೇ ರೀತಿ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಸೊ ಇದರ ಬಗ್ಗೆ ಮಾಹಿತಿ ಹೇಳ್ಬೇಕಂದ್ರೆ, ತಮಗೆಲ್ಲರಿಗೂ ಗೊತ್ತೇ ಇದೆ. ಅಪ್ಲಿಕೇಶನ್ ಹಾಕಿ ಏನಪ್ಪ ಅಂದರೆ, ಇದಕ್ಕೆ ಯಾವುದೇ ರೀತಿ CBT ಎಕ್ಸಾಮ್ ಆಗಿರ್ಬೋದು, ಆಫ್ಲೈನ್ ಎಕ್ಸಾಮ್ ಆಗಿರ್ಬೋದು, ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ. ಇದಾದ ನಂತರ ಇಲ್ಲಿ ನಿಮ್ಮ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂತಂದರೆ, ನೀವು SSLCಯಲ್ಲಿ ಅಥವಾ 10th ಯಾವ ರೀತಿ ಅಂಕಗಳನ್ನ ಗಳಿಸಿರ್ತೀರ, ಅವುಗಳ ಆಧಾರದ ಮೇಲೆ ಕ್ಯಾಟಗರಿ ವೈಸ್ ನಿಮ್ಮ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಆ ಮೆರಿಟ್ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರುತ್ತೋ ಅಂಥವ್ರಿಗೆ ಏನಪ್ಪ ಅಂದರೆ 1:20 ಪ್ರಕಾರ, ಅಂದರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳನ್ನು ಫಿಸಿಕಲ್ಗೆ ಕಾಲ್ಫಾರ್ ಮಾಡಲಾಗುತ್ತೆ. ಸೊ ಫಿಸಿಕಲ್ಗೆ ನೀವು ಆಯ್ಕೆ ಆಗಬೇಕಂತಂದರೆ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಫಿಸಿಕಲ್ನಲ್ಲಿ ಯಾರ್ಯಾರು ಪಾಸ್ ಆಗ್ತಾರೆ ಅಂತಹ ಅಭ್ಯರ್ಥಿಗಳನ್ನು ಮೆಡಿಕಲ್ ಚೆಕ್ ಮಾಡಿ ಈ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ಮೊದಲಿಗೆ ಹೇಳ್ತಾ ಹೋದರೆ ನೋಡಿ, SSLC ಮಾರ್ಕ್ಸ್ ಪರ್ ಸರ್ಕಲ್ ಆ್ಯಂಡ್ ಕ್ಯಾಟಗರಿ ಅಫಿಷಿಯಲ್ ಎಕ್ಸ್ಪೆಕ್ಟೆಡ್ ಪರ್ಸೆಂಟೇಜ್ ಕಟ್ ಆಫ್ ಟೈಪಿಕಲಿ ರೇಂಜ್ ಬಿಟ್ವೀನ್ ನೋಡಿ 70% ಹಿಡಿದು 85% ಫಾರ್ ಏನಪ್ಪ ಅಂದರೆ, ಇದು ಯಾರಿಗೆ ಜನರಲ್ ಮೆರಿಟ್ ಮತ್ತು ಸ್ಲೈಟ್ಲಿ ಲೋವರ್ ಫಾರ್ ರಿಸರ್ವ್ಡ್ ಕ್ಯಾಟಗರೀಸ್. ಈ ರೀತಿ ಅಭ್ಯರ್ಥಿಗಳಿಗೆ 70ರಿಂದ 85% ಬಿಟ್ವೀನ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ 70%ದಿಂದ 85% ಒಳಗೆ ನಿಲ್ಲಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟಾಗಿ ಇನ್ನೂ ಕೂಡ ಏನಪ್ಪ ಅಂದರೆ ಕ್ಯಾಟಗರಿ ವೈಸ್ ಇದೆ. ಇಲ್ಲಿ ಕರೆಕ್ಟಾಗಿ ನೋಡ್ಕೋತಾ ಹೋಗಿ. ಇಲ್ಲಿ ನೋ ರಿಟರ್ನ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದೇ ರೀತಿ ಈ ಹುದ್ದೆಗೆ ಎಕ್ಸಾಮ್ ಇರುವುದಿಲ್ಲ. ಕೇವಲ ನೀವು 10th ಅಥವಾ SSLC ಯಾವ ರೀತಿ ಅಗ್ರಿಗೇಡ್ ಮಾರ್ಕ್ಸನ್ನು ತೆಗೆದುಕೊಂಡಿರ್ತೀರ ಅವುಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಹಾಗೆ ಇಲ್ಲಿ ಸರ್ಕಲ್ ವೈಸ್ ವೇಕೆನ್ಸಿ ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಿಮಗೆ ಫಾರೆಸ್ಟ್ ಸರ್ಕಲ್ ಅಂದರೆ ಈಗ ಬೆಂಗಳೂರು, ಬಳ್ಳಾರಿ, ಶಿವಮೊಗ್ಗ ಈ ರೀತಿಯಾಗಿ ಲೋಕಲ್ ಅಪ್ಲಿಕೆಂಟ್ ವ್ಯಾಲ್ಯೂಮ್ ಅಥವಾ ಅವೈಲೇಬಲ್ ವೇಕೆನ್ಸಿ ಅಂದರೆ ಎಷ್ಟು ಹುದ್ದೆಗಳನ್ನು ಯಾವ ಸರ್ಕಲ್ಗೆ ಕಾಲ್ಫರ್ ಮಾಡಿದ್ದಾರೆ, ಈ ರೀತಿಯಾಗಿ ಮಾಹಿತಿ ಬೇಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಕಮೆಂಟ್ ಮಾಡಿ, ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ, ಅದು ಕೂಡ ಹೇಳ್ತೀನಿ. ಇಲ್ಲಿ ಕ್ಯಾಟಗರಿ ವೈಸ್ ಬಂತು ನೋಡಿ, ಎಸ್ಟಿಮೇಟೆಡ್ ಕ್ಯಾಟಗರಿ ರೇಂಜಸ್. ನೀವು SSLCಯಲ್ಲಿ ಇಷ್ಟು ಅಂಕ ಗಳಿಸಿದರೆ ಮಾತ್ರ ಈ ಹುದ್ದೆಗೆ ಅಂದರೆ ಅಥವಾ ಫಿಸಿಕಲ್ಗೆ ಆಯ್ಕೆ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಜನರಲ್ ಮೆರಿಟ್ ನೋಡಿ, GM ಅಭ್ಯರ್ಥಿಗಳು ಎಷ್ಟು ಇರಬೇಕಂತಂದರೆ, ಫಿಸಿಕಲ್ಗೆ ಆಯ್ಕೆ ಆಗಬೇಕಂತಂದರೆ 75% ಹಿಡಿದು 85% ಒಳಗೆ ಇದ್ದರು ಏನಪ್ಪ ಅಂತಂದರೆ, ಅಥವಾ ಮೇಲಿದ್ದರೂ ಕೂಡ ಆಯ್ಕೆ ಆಗ್ಬೋದು. 85%ವರೆಗೆ ನಿಮ್ಮ ಮೆರಿಟ್ ಇದ್ದರೆ ನೀವು ಆಯ್ಕೆ ಆಗುವ ಚಾನ್ಸಸ್ ಇದೆ. ನೀವು ಖಂಡಿತ 100% ಆಗ್ತೀರಾ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಏನಪ್ಪ ಅಂದರೆ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ಯಾಟಗರಿ 2A 2B ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ. 70%ಇಂದ ಹಿಡಿದು 78%ವರೆಗೆ ಇದ್ದರೆ ನೀವು ಏನಪ್ಪ ಅಂದರೆ ಫಿಸಿಕಲ್ಗೆ ಆಯ್ಕೆ ಆಗುವ ಚಾನ್ಸಸ್ ಇದೆ.
ಹಾಗೆ ಇದಾದ ನಂತರ ಇಲ್ಲಿ ಕ್ಯಾಟಗರಿ 3A ಮತ್ತು 3B ಅಭ್ಯರ್ಥಿಗಳೊಂದು ಕಟ್ ಆಫ್ನ ನೋಡ್ತಾ ಹೋದರೆ 72%ಇಂದ ಹಿಡಿದು 80%ವರೆಗೆ ಏನಪ್ಪ ಅಂದರೆ ನಿಮ್ಮ ಅಂಕಗಳನ್ನು ಗಳಿಸಿದರೆ ನೀವು ಫಿಸಿಕಲ್ಗೆ ಆಯ್ಕೆಯಾಗುವ ಚಾನ್ಸಸ್ ಇರುತ್ತೆ. ಹಾಗೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳೊಂದು ಕಟ್ ಆಫ್ನ ನೋಡ್ತಾ ಹೋದರೆ 65% ಇಂದ ಹಿಡಿದು 74%ವರೆಗೆ ಇರ್ತಕ್ಕಂಥ ಏನಪ್ಪ ಅಂದರೆ SSLCಯಲ್ಲಿ ಇಷ್ಟು ಅಂಕ ಗಳಿಸಿದಂಥ ಅಭ್ಯರ್ಥಿಗಳು ಫಿಸಿಕಲ್ಗೆ ಆಯ್ಕೆಯಾಗುವ ಚಾನ್ಸಸ್ ಇದೆ. ಸೊ ಈಗ ನಾನು ಹೇಳಿದ್ದು ಕೇವಲ ಎಕ್ಸ್ಪೆಕ್ಟೆಡ್ ಮಾತ್ರ, 100% ಆಯ್ಕೆ ಆಗ್ತೀರಾ ಅಂತ ಹೇಳ್ತಾ ಇಲ್ಲ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಯಾವ ಫಾರೆಸ್ಟ್ ಅಂತ ಯಾವ ಸರ್ಕಲ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು, ಎಷ್ಟು ಪರ್ಸೆಂಟೇಜ್ ಆದವರು ಎಲ್ಲಿ ಹಾಕಿದರೆ ಆಯ್ಕೆ ಆಗ್ಬೋದು. ಈ ರೀತಿಯಾಗಿ ಏನಾದರೂ ನಿಮಗೆ ಐಡಿಯಾ ಬೇಕಂತಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಏನಂತಂದರೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.